ಸರ್, ನಾವು ಕೋತ್ರಿ ಗ್ರಾಮದಿಂದ ಬಂದಿದ್ದು. ರೈತರ ಪರವಾಗಿ ಹೇಳೋದಾದ್ರೆ, ಮೊನ್ನೆ ನಡೆದಂತ DCC ಬ್ಯಾಂಕ್ ಚುನಾವಣೆಯಲ್ಲಿ ಒಂದು ಹೋಟಕ್ಕೆ 5-5 ಲಕ್ಷ ರೂಪಾಯಿ ಕೊಟ್ಟ ರೈತರನ್ನ ಖರೀದಿ ಮಾಡಿಕೊಂಡು ಗಂಡ ಹೆಂಡತಿ ಒಳಗೆ ಜಗಳ ಹಚ್ಚೋದು ತಿಳಿತು. ಅವ್ರು ಯಾರು DCC ಬ್ಯಾಂಕ್ ಆಯ್ಕೆ ಆದಂಥ ವ್ಯಕ್ತಿ ಯಾರೂ ವೇದಿಕೆ ಮ್ಯಾಗ ಕಾಣ್ತಾ ಇಲ್ಲ. ಅವರು DCC ಬ್ಯಾಂಕ್ ಪ್ರತಿಯೊಬ್ಬ ಮೆಂಬರ್ಗೆ ಹೋಗಿ, ನಿಮ್ಮ ಮೀಡಿಯಾದವರು ಕೇಳ್ರಿ, ಇವತ್ತು ನೀವು ರೈತರದ್ದು ಓಟ್ ಬೇಕಾಗಿತ್ತು, ರೈತರ ಬ್ಯಾಂಕಿಗೆ ಚುನಾವಣೆ ಮಾಡಲ್ದನೆ ಅನ್ಅಪೋಸ್ ಆಗಿ ಅಥವಾ ಇಲೆಕ್ಷನ್ ಆಗಿ ಆಯ್ಕೆಯಾಗಿ ಬರೋದು ಬೇಕಾಗಿತ್ತು. ಆದರೆ ಇವತ್ತು ನಮ್ಮ ರೈತರಿಗೆ ಸಂಕಷ್ಟ ಬಂದಾಗ ನಮ್ಮ ವೇದಿಕೆಗೆ ನೀವು ಯಾಕೆ ಬಂದಿಲ್ಲ ಅನ್ನೋದು ಅವ್ರಿಗೆ ವೇದಿಕೆಗೆ ಅವರ ಮನೆಗೆ ಹೋಗಿ ಅವರ ಪ್ರತಿಯೊಬ್ಬ DCC ಬ್ಯಾಂಕ್ ಮೆಂಬರ್ಗೆ ನೀವು ಕೇಳಬೇಕಂತ ನಾನು ನಿಮ್ಗೆ ಈ ಮೀಡಿಯಾದವ್ರಿಗೆ ನಮ್ಮ ರೈತರ ಪರವಾಗಿ ವಿನಂತಿ ಮಾಡ್ಕೊತೀನಿ. ಇವತ್ತು ಗುರ್ಲಾಪುರ್ ಕತ್ತರೆಯಲ್ಲಿ ನಡೆಯುತ್ತಿರುವಂತ 7ನೇ ದಿವಸ ಪಾದಾರ್ಪಣೆ ಮಾಡಿದಂತ ಒಂದು ಕಬ್ಬು ಹೋರಾಟಕ್ಕೆ ಸಕ್ಕರೆ ಬೆಳಗಾವಿ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ, ಬಿಜಾಪುರ ಜಿಲ್ಲಾ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ಒಂದು ದಪ್ಪ ಚರ್ಮದ ಮಾಲೀಕರಿದ್ದಾರೆ. ಇವರಿಗೆ ಇಲ್ಲಿ ಹೋರಾಟ ಮಾಡುವಂತ ರೈತರನ್ನ ಕೂಗು ಕೇಳುವಂತ ತಾಕತ್ತಿಲ್ಲ ಇವರಿಗೆ. ಸರ್ಕಾರದ ಒಬ್ಬ ಆದೇಶ ಜಿಲ್ಲಾಧಿಕಾರಿನ ಕಳಿಸಿ ಇಲ್ಲಿ ಮಾತುಕತೆಗೆ ಸಂಧಾನ ಮುಖಾಂತರ ಬರ್ತಾರೆ. ಆದರೆ ಚುನಾವಣೆ ಬಂದಾಗ ಅದೇ ಫ್ಯಾಕ್ಟರಿ ಮಾಲೀಕರು ಮನೆ, ಓಣಿ, ಸಂದ್ರೆ ಎಂದು 5-10 ಲಕ್ಷ ರೊಕ್ಕ ಕೊಟ್ಟು ಚುನಾವಣೆಯಲ್ಲಿ ಓಡಾಡ್ತಾರೆ. ಇವತ್ತು ರೈತರ ಸಮಸ್ಯೆಗೆ ಬರೆದಂತ ಬೆಳಗಾವಿ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ಬಾಗಲಕೋಟೆ, ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಸಕ್ಕರೆ ಕಾರ್ಖಾನೆ ಮಾಲೀಕರು ದಯವಿಟ್ಟು ಇವತ್ತು ಸಂಜೆ ಒಳಗೆ ತಾವು ಬಂದು 3,500 ರೂಪಾಯಿ ರೈತ ಸಂಘ ಬೇಡಿಕೆಯನ್ನ ಈಡೇರಿಸದಿದ್ರೆ ನಾಳೆ ದಿನ ಉಗ್ರ ಹೋರಾಟ, ಸರ್ಕಾರಿ ವಾಹನಕ್ಕೂ ಕೂಡ ಬೆಂಕಿ ಹಚ್ಚುವಂತ ಒಂದು ದಂಧೆಗನ್ನ ನಮ್ಮ ರೈತ ಹೋರಾಟದ ಮುಖಾಂತರ ಮಾಡಬೇಕಾಗ್ತೈತಿ. ಜಿಲ್ಲಾಧಿಕಾರಿಗಳು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಈಗಾಗಲೇ ಶೀಘ್ರವಾಗಿ ಕಬ್ಬಿನ ಒಂದು ಧಾರಣೆಯನ್ನ 3,500 ರೂಪಾಯಿ ಸಾಯಂಕಾಲ 5 ಒಳಗೆ ಘೋಷಣೆ ಮಾಡದಿದ್ರೆ ಈ ಗುರ್ಲಾಪುರ್ ಕತ್ರೆಯಲ್ಲಿ ನಡೆಯುತ್ತಿರುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಹೋರಾಟ ಒಂದು ಬಹಳಷ್ಟು ಕ್ರಾಂತಿಕರವಾಗಿ ಹೋರಾಟ ಆಗುತ್ತದೆ ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲಕರಿಗೆ ಗುರ್ಲಾಪುರ ಕ್ರಾಸಿ ವೇದಿಕೆ ಮುಖಾಂತರ ಎಲ್ಲಾ ರೈತ ಕುಟುಂಬದಿಂದ ಎಚ್ಚರಿಕೆ ಕೊಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.